ಅಲ್ಲಿಗೆ ಬರುವಂಥ ರೋಗಿಗೆ ಮೊದಲು ವೈದ್ಯನು ಕೊಡುವ ಔಷಧಕ್ಕಿಂತ ಅವನು ಕೊಡುವ ಸಲಹೆಯೇ ಬಹಳ ಗಂಭೀರವಾಗಿರುತ್ತದೆ. ಎಷ್ಟೋ ಜನರನ್ನು ನೋಡಿದ್ದೇನೆ, ವೈದ್ಯರು ತಮ್ಮ ಮನೆಯ ಒಳ್ಳೆಯ ಮೃದುವಾದ ನುಡಿಗಳಿಂದ ಅವರ ಕೇವಲ ಒಂದು ಎರಡು ಮಾತಿನಿಂದಲೇ ಎಷ್ಟೋ ಜನರು ಸಣ್ಣ ಪುಟ್ಟ ರೋಗಿಗಳು ವಾಸಿಯಾಗಿದ್ದಾರೆ. ಅಂದರೆ ಅವನು ಪೂರ್ವ ಈಶಾನ್ಯ ಭಾಗದಿಂದ ಹೋಗಿದ್ದೇ ಆಗಿದ್ದರೆ ವೈದ್ಯನಾಗಲಿ, ಕಾರ್ಮಿಕನಾಗಲಿ, ಮಾಲೀಕನಾಗಲಿ, ಫ್ಯಾಕ್ಟ್ರಿಯ ಮಾಲೀಕನಾಗಲಿ, ರೈತನಾಗಲಿ, ಪ್ರತಿಯೊಂದು ವಿಷಯದ ಬಗ್ಗೆ ಅವನು ಯಾವುದೇ ದುಡಿಮೆ, ಯಾವುದೇ ಇಂಡಸ್ಟ್ರಿಯನ್ನು ಮಾಡಿರಲಿ, ಇಂಥದ್ದೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾನೊಂದು 4-8 ವಿಷಯಗಳ ಬಗ್ಗೆ ಹೇಳ್ತೇನೆ. ಎಲ್ಲ ವಿಷಯಗಳು, ಎಲ್ಲ ಉದ್ಯೋಗಗಳ ಬಗ್ಗೆ ಹೇಳುತ್ತಾ ಕುಳಿತರೆ ಇಲ್ಲಿ ಸಮಯದ ಅಭಾವವಿರುತ್ತದೆ. ಕೇವಲ ಅದರ ಬಗ್ಗೆ ಹೇಳುತ್ತಾ ಹೋದರೆ ಜನರು, ಈಗಿನ ಜನರು ಏನಂತಂದರೆ ಕೇವಲ 8ರಿಂದ 10 ನಿಮಿಷ ಯಾವುದೇ ವಿಡಿಯೋವನ್ನು ನಿರೀಕ್ಷಿಸುತ್ತಾರೆ. ಬೇಗ ಬೇಗ ಅದರ ಬಗ್ಗೆ ಫಲಿತಾಂಶ ಬೇಕು. ಈಗೇನಿದೆ ಎಂದರೆ ಇವತ್ತು ಪರೀಕ್ಷೆ ಕೆಟ್ಟಿದರೆ ಸಾಯಂಕಾಲಕ್ಕೆ ಪರೀಕ್ಷೆ ಬೇಕು, ರಿಸಲ್ಟ್ ಬೇಕು ಅಂತ ಹೇಳುತ್ತಿದ್ದಾರೆ. ಪರೀಕ್ಷೆ ಕಟ್ಟಿದ ನಂತರ ರಿಸಲ್ಟ್ 3 ತಿಂಗಳಾಯಿತು ಅಂತಂದರೆ ಅವ್ರಿಗೇನಾಗ್ತದಂದರೆ ಏನೋ ಬರ್ತದೆ ಹೋಗ್ತದೆ ಬಿಡೋ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಇಂದು ನಾವು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ಬೇಗ ಬೇಗ ತಿಳಿ ಹೇಳಿದರೆ ಜನರಿಗೆ ಮನದಟ್ಟವಾಗುತ್ತದೆ ಅಂತ ನಾನು ಆಶಿಸುತ್ತೇನೆ. ಈಗ ಪೂರ್ವ ಈಶಾನ್ಯದ ದಾರಿಯ ಬಗ್ಗೆ ತಾವು ಮಾಹಿತಿಯನ್ನು ಪಡೆದಿದ್ದೀರಿ. ಸರಿ, ಇದರಲ್ಲಿ ಏನಾದರೂ ತಮಗೆ ತಪ್ಪು ತಡೆಗಳು ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ ಹೇಳುತ್ತೇನೆ. ಅದೇ ರೀತಿಯಾಗಿ ಈಗ ಪೂರ್ವದ ಆಗ್ನೇಯ ದಾರಿ, ಅಂದರೆ ತಮ್ಮ ಮನೆಯಲ್ಲಿ ವಾಸಿಸುವಂಥವರು ಪ್ರತಿನಿತ್ಯ ಹೊರಗಡೆ ಹೋಗುವ ಕಾಲಕ್ಕೆ ಬಲಭಾಗದಲ್ಲಿ ಬರುವಂಥದ್ದೇ ಪೂರ್ವ ಆಜ್ಞೆ. ಈ ಪೂರ್ವಾಜ್ಞೆಯ ದಾರಿಯು ಏನು ಮಾಡುತ್ತದೆ, ಯಾವ ರೀತಿ ಕೆಟ್ಟದು ಇರುತ್ತದೆ ಎಂಬುದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಈಗೇನೈತೆ ಪೂರ್ವೀಶಾನ್ಯದ ದಾರಿಯ ಬಗ್ಗೆ ಎಲ್ಲ ಕೂಲಂಕಷವಾಗಿ ಹೇಳಿದ್ದೇವೆ. ಸರಿ, ಪೂರ್ವದ ಆಗ್ನೇಯ ದಾರಿಯ ಬಗ್ಗೆ ಹೇಳಬೇಕಂತಂದರೆ ಇದರಂಥ ದುಷ್ಪರಿಣಾಮ ಬೀರುವಂಥ ದಾರಿ ಮತ್ತೊಂದು ಇಲ್ಲ ಅಂತ ಹೇಳಬಹುದು. ಏನೆಂದರೆ ಪ್ರಥಮವಾಗಿ ಮನೆಯ ಒಡೆಯನಿಂದ ತೆಗೆದುಕೊಳ್ಳುತ್ತೇನೆ. ಆ ಮನೆಯ ಒಡೆಯನು ಪ್ರತಿನಿತ್ಯ ತನ್ನ ಕೆಟ್ಟ ಚಟಗಳಿಗೆ ಬೀಳುತ್ತಾನೆ. ಅಂದರೆ ಅವನು ಮದ್ಯಪಾನ ಮಾಡುವುದು, ಅಥವಾ ಅಂದರೆ ಈಗಿನ ಕಾಲಕ್ಕೆ ಡ್ರಿಂಕ್ಸ್ ಅಂತ ಹೇಳುತ್ತಿದ್ದಾರೆ. ಮದ್ಯಪಾನ ಮಾಡುವುದು, ಡ್ರಿಂಕ್ಸ್ ಮಾಡುವುದು, ಇಸ್ಪೇಟ್ ಆಡುವುದು, ಯಾವುದೇ ಒಂದು ಆನ್ಲೈನ್ ಆಟ ಆಡುವುದು, ಯಾವುದೇ ಒಂದು ಥರದ ಪರಸ್ತ್ರೀಯರ ಸಂಘವಾಗುವುದು, ಕಳ್ಳಕಾಕರ ಜೊತೆಯಾಗುವುದು, ಸುಳ್ಳರ ಜೊತೆಯಾಗುವುದು, ಈ ರೀತಿಯಾಗಿ ಅವನ ಒಡನಾಟವಾಗಿ ಅವನು ತನ್ನ ಸ್ನೇಹವನ್ನು ಅಥವಾ ತಾನು ಕೊಡುವುದು ತೆಗೆದುಕೊಳ್ಳುವ ವಿಷಯದಲ್ಲಿ ಕಳ್ಳಕಾಕರೊಂದಿಗೆ ಸ್ನೇಹಮಯವಾಗಿರುತ್ತದೆ. ಆಗ ಏನಂತ ಹೇಳ್ತಿದ್ದಾರೆ, ನಾವು ಯಾವ ಜೊತೆಯಲ್ಲೇ ಇರುತ್ತೇವೆ ಅವರ ಒಡನಾಟ ನಮಗೆ ಬರುತ್ತದೆ ಎಂದರೆ ಯಾವ ರೀತಿ ಸ್ನೇಹಿತರಿರ್ತಾರೆ ಅದೇ ನಮಗೆ ಪರಿಣಾಮ ಬೀರುತ್ತದೆ ಅಂತ ಹೇಳುತ್ತೇವಲ್ಲ, ಅದೇ ರೀತಿ ಆ ವ್ಯಕ್ತಿಗೆ ಪೂರ್ವ ಆಗ್ನೇಯ ದಾರಿಯಲ್ಲಿ ವಾಸಿಸುವಂಥ ಒಡೆಯನಿಗೆ ಅವನಿಗೆ ದೊರಕುವಂಥ ವ್ಯಕ್ತಿಗಳು ಕಳ್ಳರು, ಸುಳ್ಳರು, ಇಸ್ಪೇಟಾಡರು, ಜೂಜುಕಾರರು, ಯಾವುದೇ ಆನ್ಲೈನ್ ಆಟ ಯಾವುದೇ ಆಗಲಿ ಎಲ್ಲ ವಿಧವಾದ ಚಟಗಳು ಅವನ ಹತ್ತಿರ ಬ್ಯಾಂಕ್ ಆಗಿ ಬಂದಿರುತ್ತವೆ. ಒಂದೋ ಎರಡೋ ಅಥವಾ ಯಾವುದೋ ಅನ್ನಲ್ಲ, ಪ್ರತಿಯೊಂದು ವಿಷಯದಲ್ಲಿ ಒಂದು ಪರಸ್ತ್ರೀಯ ಸಂಘದಿಂದ ಹಿಡಿದು ಎಲ್ಲ ರೀತಿಯಿಂದ ಹಿಡಿದು ಅವನಿಗೆ ಎಲ್ಲ ಚಟಗಳು ಬ್ಯಾಂಕ್ ಆಗಿರುತ್ತವೆ. ಆವಾಗ ಆ ಮನೆಯ ಒಡೆಯ ದಾರಿ ತಪ್ಪಿ ನಡೆದೆಂದರೆ ಇಡೀ ಕುಟುಂಬ ಕತ್ತಲಲ್ಲಿ ಮುಳುಗಿ ಹೋಗುತ್ತದೆ. ಅಂದರೆ ಆ ಕುಟುಂಬ ಅಭಿವೃದ್ಧಿಯು ಶೂನ್ಯವಾಗಿರುತ್ತದೆ. ಆ ಮನೆಯಲ್ಲಿ ವಾಸಿಸುವವರಿಗೆ ಅವನು ಮನೆಯ ಒಡೆಯ ಪ್ರತಿನಿತ್ಯ ಬರುವ ಕಾಲಕ್ಕೆ ಕುಡಿದು ತಿಂದು ಏನೋ ಮಾಡಿ ಯಾವುದೇ ಮಾಡಿ
ಬಂದಾಗ ಅವನ ಮನಸ್ಸು ಸ್ಥಿಮಿತ ಸರಿಯಾಗಿರುವುದಿಲ್ಲ. ಆವಾಗ ಆ ಮನೆಯಲ್ಲಿ ಬಂದ ತಕ್ಷಣ ಹೆಂಡರಾಗಲಿ ಮಕ್ಕಳಾಗಲಿ ಎಲ್ಲರೂ ಅವನೊಂದಿಗೆ ಜಗಳ ಮಾಡುವುದಂತೂ ಸರ್ವಸಿದ್ಧ. ಪ್ರತಿನಿತ್ಯ ಜಗಳ ಮಾಡುತ್ತಾ ಮಾಡುತ್ತಾ ಅವನು ಮನೆಯ ಒಡೆಯ ಯಾವ ರೀತಿ ಹೋಗುತ್ತಾನೆಂದರೆ, ಇನ್ನೂ ಅದರ ಬಗ್ಗೆ ಮದ್ಯಪಾನ ಇವತ್ತು 1 ಬಾಟಲಿ ಕುಡಿದು ಬಂದವನು ನಾಳೆಗೆ 2. ಯಾಕಂದರೆ ಅವನಿಗೆ ಅವರು ಯಾರು ಏನು ಬೈದರೂ ನಿಂದನೆಗಳು ಕೇಳಬಾರದು, ಸಂಪೂರ್ಣವಾಗಿ ಕುಡಿದು ಮನೆಗೆ ಕೊಳ್ಳಬೇಕು. ಅವನಿಗೆ ಆ ರೀತಿ ಮನಸ್ಸು ಅನಿಸುತ್ತದೆ. ಆವಾಗ ಏನು ಮಾಡುತ್ತಾನೆಂದರೆ, ಆ ಮನೆಯ ಒಡೆಯ ಪ್ರತಿನಿತ್ಯ ಕುಡಿಯುವುದನ್ನು, ಅಂದರೆ ಮದ್ಯಪಾನ ಮಾಡುವುದನ್ನು ಇನ್ನೂ ಹೆಚ್ಚು ಮಾಡುವನು ಹೊರತಾಗಿ ಕಡಿಮೆ ಮಾಡುವುದಿಲ್ಲ. ಒಂದು ವೇಳೆ ಅವನು ಯಾವುದೇ ಜೂಜುಕಾರ ಆಟ ಓಟ ಅಥವಾ ಯಾವುದೇ ಆನ್ಲೈನ್ ಗಿಮಿಕ್ಸು ಯಾವುದೇ ಆಟಗಳಾಗಲಿ ಯಾವುದರಲ್ಲಿ ಅವನು ಇರುವುದೇ ಉಂಟು. ಕಳ್ಳನಾಗಿರಬಹುದು, ಸುಳ್ಳನಾಗಿರಬಹುದು. ಅವರ ಮನೆಯಲ್ಲಿ ಒಳ್ಳೆಯ ನಡತೆಗೆ ತೆಗೆದುಕೊಳ್ಳಬೇಕೆಂದರೆ ಅವನು ಒಳ್ಳೆಯ ಸರಿ ದಾರಿಗೆ ಬರುವುದೇ ಇಲ್ಲ. ಇದು ಶತಸಿದ್ಧ. ಇನ್ನು ಮನೆಯ ಒಡತಿ ಬಗ್ಗೆ ಹೇಳಬೇಕೆಂದರೆ, ಇನ್ನು ಪ್ರತಿನಿತ್ಯ ಏನಾಗುತ್ತದಂತಂದರೆ, ಪೂರ್ವಾಗ್ನೇಯ ದಾರಿ. ಒಂದು ವೇಳೆ ಆ ಮನೆಯಲ್ಲಿ ಯಜಮಾನನು ಯಾವುದೇ ಕಾರಣಕ್ಕೂ ಒಂದು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದಾನೆಂದರೆ, ಆ ಮನೆಯಲ್ಲಿ ಮನೆಯ ಒಡತಿ ಪ್ರತಿನಿತ್ಯ ಜಗಳ ಗಂಟಿಯಾಗಿರುತ್ತಾಳೆ. ಏನು, ಮನೆಯ ಒಡತಿ ಇಲ್ಲ ಸಲ್ಲದಕ್ಕೆ, ಅಂದರೆ ಕೆಲಸಕ್ಕೆ ಬಾರದಕ್ಕೆ ಜಗಳ ಗಂಟಳಾಗಿರುತ್ತಾಳೆ. ಸರಿ, ಒಬ್ಬ ವ್ಯಕ್ತಿ ಏನು ಮಾಡ್ತಾನಂತಂದರೆ, ಮನೆಯ ಒಡೆಯ ಸಂಪೂರ್ಣವಾಗಿ ದುಡಿದು ಏನೋ ತಿಳಿದು ಬಂದು ದುಡಿದು ಬರ್ತಿರ್ತಾನೆ, ದಣಿವಾಗಿರುತ್ತದೆ. ಬಂದ ತಕ್ಷಣ ಆ ಮನೆಯ ಒಡತಿ ಪತಿಯೊಂದಿಗೆ ಉಪಯೋಗದಕ್ಕಿಲ್ಲದ ಕೆಲಸಕ್ಕೆ ಜಗಳ ಮಾಡುವಳು. ಅಂದರೆ ಇದು ಪ್ರತಿನಿತ್ಯದ ಕೆಲಸ. ಅವನು ಬಂದ ತಕ್ಷಣ ಪ್ರತಿನಿತ್ಯ ಪತಿಯೊಂದಿಗೆ, ನೀನು ಅದು ತರಲಿಲ್ಲ, ಇದು ತರಲಿಲ್ಲ, ಅದು ಆಗಲ್ಲ, ಇದು ಆಗಲಿಲ್ಲ. ಅಂದರೆ ಆ ಒಡತಿ ಏನು ಮಾಡುತ್ತಾಳೆಂದರೆ, ಅಕ್ಕಪಕ್ಕದವರು ಶ್ರೀಮಂತರಿದ್ದರೆ ಅವರ ಮನೆಗೆ ಕಾರು ತಂದಿದ್ದೇನೆ, ಅದು ತಂದಿದ್ದೇನೆ, ಒಳ್ಳೊಳ್ಳೆ ಟಿ ವಿ ತಂದಿದ್ದಾರೆ, ನಾವು ತರಬೇಕು, ನನಗೆ ಕೊಡಿಸು, ನಮ್ಮ ಮನೆಯಲ್ಲಿ ಬೇಕು ಅಂತ ಗಂಡನೊಂದಿಗೆ ಜಗಳ ಮಾಡುವುದು. ಅಂದರೆ ಪೂರ್ವದ ಆಗ್ನೇಯ ಭಾಗದ ವಿಷಯ. ಇಲ್ಲಿ ಏನೆಂದರೆ, ಟಿ ವಿ ತರುವುದು, ಕಾರು ತರುವುದು ಸಹಜ. ಆದರೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಯಾವುದೇ ವಸ್ತುಗಳನ್ನು ಕೊಂಡುಕೊಳ್ಳಬೇಕು. ನಾವು ಯೋಗ್ಯತೆಯನ್ನು ಮೀರಿ ಯಾವುದೇ ಕೊಂಡುಕೊಂಡಿದ್ದೇ ಆದರೆ ಅಲ್ಲಿ ಅವನು ಆ ಮನೆಯ ಒಡೆಯ ಸಾಲಗಾರನಾಗುತ್ತಾನೆ. ಅವನಿಗೆ ಸಂಪಾದನೆ ಎಷ್ಟು ಬರ್ತದೆ ಅದರ ಮೇಲೆ ಕುಟುಂಬದ ನಿರ್ವಹಣೆ ಮಾಡಿ ಉಳಿದದ್ದು ಆಯವ್ಯಯಕ್ಕೆ ಖರ್ಚು ಮಾಡಬೇಕಾಗುತ್ತದೆ. ಅದಕ್ಕೆ ಆ ಮನೆಯಲ್ಲಿ ವಾಸಿಸುವ ಒಡತಿ ಅತಿ ದುರಾಶೆ ಬುದ್ಧಿಯೂ ಇರುತ್ತದೆ. ಅಂದರೆ ಅವಳಿಗೆ ದುರಾಶೆ ಬುದ್ಧಿ ಇದ್ದಾಗ ನಾನು ಪಕ್ಕದವರ ಮನೆಯಕ್ಕಿಂತ ಮೇಲ್ಮಟ್ಟದಲ್ಲಿರಬೇಕು ಅಂತ ವಿಚಾರ ಮಾಡುತ್ತಾಳೆ ವಿನಃ, ನನ್ನ ಗಂಡನಿಗೆ ಸಂಪಾದನೆ ಕಡಿಮೆ ಇರುತ್ತದೆ, ನಾನು ಇದ್ದದರಲ್ಲಿ ಅಂದರೆ ನನ್ನ ದುಡಿಮೆಗೆ ತಕ್ಕಂತೆ ಇರಬೇಕು, ಜೀವನ ನಿರೂಪಿಸಿಕೊಳ್ಳಬೇಕೆಂಬುವ ಬುದ್ಧಿ ಆ ಮನೆಯಲ್ಲಿ ವಾಸಿಸುವ ಒಡತಿಗೆ ಬರುವುದಿಲ್ಲ. ಆವಾಗ ಗಂಡನೊಂದಿಗೂ ಪ್ರತಿನಿತ್ಯ ಜಗಳ ಮಾಡುತ್ತಾ 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 ಆ ಒಡೆಯನಿಗೆ ಏನಾಗುತ್ತದಂತಂದರೆ, ಈ ಮನೆಯಲ್ಲಿ ವಾಸಿಸುವುದು ಒಂದು ತರಹ ನರಕವೆಂದು. ಆವಾಗ ಅವನಿಗೆ ಆ ಜೀವನದ ಅಂದರೆ ಸಂಸಾರದವನ್ನು ಭಾರವನ್ನು ಒತ್ತು ಒಂದು ದಿನದಲ್ಲಿ ಬೇಸರ ಬಂದಾಗ ಅವನು ಆತ್ಮಹತ್ಯೆಗಾಗುವುದು ಉಂಟು, ಇಲ್ಲ ಮನೆಯನ್ನು ಬಿಟ್ಟು ಹೋಗುವುದುಂಟು, ಇಲ್ಲ ಯಾವುದೇ ಆಶೆಗೆ ಬಿದ್ದು ತನ್ನ ದಂಪತಿಗಳಿಗೆ ಒಳ್ಳೆಯದಾಗಬೇಕೆಂದು ಒಂದು ಒಳ್ಳೆಯ ಶ್ರೀಮಂತನಾಗಬೇಕೆಂಬಂದು ಶ್ರೀಮಂತನಾಗಬೇಕೆಂದು ಆವಾಗ ಅವನು ತೆಗೆದುಕೊಳ್ಳುವ ನಿರ್ಧಾರ ಏನೆಂದರೆ ಕಳ್ಳತನ ಮಾಡುವುದು ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡುವುದು. ದುಡ್ಡು ಎಲ್ಲೇ ತೆಗೆದುಕೊಂಡು ಬಂದು ದುಡ್ಡು ಕೊಡುತ್ತೇನೆಂತಂದು ಮಿತಿ ಮೀರಿದ ಸಾಲವನ್ನು ತೆಗೆದುಕೊಂಡು ಬಂದು
ಸಾಲದ ಹೊರೆಯದಿಂದ ಮನೆಯ ಅವರ ಆಶೆ ಈಡೇರಿಸುವುದಕ್ಕಾಗಿ ಹೋಗಿ ತನ್ನ ಯೋಗ್ಯತೆ ಅನುಸಾರ ಮೀರಿ ಹೋಗಿ ಆವಾಗ ಅತಿ ಸಾಲವನ್ನು ಮಾಡಿ ಅಥವಾ ಕಳ್ಳತನ ಮಾಡಿ ಅವನು ಸಾಮಾನ್ಯವಾಗಿ ಜೈಲಿಗೆ ಹೋಗುವುದುಂಟು. ಇಲ್ಲವೆಂದರೆ ಆ ಒಡೆಯ ಪ್ರತಿನಿತ್ಯ ಚಿಕ್ಕ ಪುಟ್ಟ ಕಳ್ಳತನ ಯಾವಾಗಲೂ ಆ ಮನೆಯಲ್ಲಿ ಇರುವಂಥ ಒಡೆಯನಾಗಲಿ ಯಾರಾಗಲಿ ಮಕ್ಕಳಾಗಲಿ ಅವರು ದುಶ್ಚಟಗಳಿಗೆ ದುಶ್ಚಟಗಳಿಗೆ ಬೀಳುತ್ತಾರೆ. ಇದು ಮನೆಯ ಒಡತಿಯ ಬಗ್ಗೆ ವಿಷಯವಾಯಿತು. ಅದೇ ರೀತಿ ಆ ಮನೆಯಲ್ಲಿ ವಾಸಿಸುವಂಥ ಮಕ್ಕಳು ವಿದ್ಯಾಭ್ಯಾಸ ಬಹಳ ಬೇಗ ಕುಂಠಿತವಾಗಿ ಬಿಡುತ್ತದೆ. ಅವನು ಪ್ರತಿನಿತ್ಯ ಹೋಗುತ್ತಿರುವ ಶಾಲೆಯಲ್ಲಿ ಸರಿಯಾದ ಅಟೆಂಡೆನ್ಸು ಸಹ ಕೊಡುವುದಿಲ್ಲ. ಒಂದು ವೇಳೆ ಅವನು ಹೇಳುವುದು ಪ್ರತಿನಿತ್ಯ ಅವನ ಗೆಳೆಯರು ಅವನ ಗೆಳತಿಯರು ಯಾರೇ ಆಗಿರಲಿ ಅವರು ಸುಳ್ಳು ಬುರುಕರು ಕಳ್ಳಕಾಕರು ಯಾವುದೇ ಜೂಜುಕೋರರ ಸ್ನೇಹ ಭಾಳ ಬೇಗ ಬೆಳೆದು ಬಿಡುತ್ತದೆ. ಅವನು ಸ್ವಲ್ಪ ದಿನಗಳಲ್ಲಿ ಚಟಕ್ಕೆ ಬಿದ್ದು ಬಿಡುತ್ತಾನೆ. ಕೆಟ್ಟ ಚಟಕ್ಕೆ. ಯಾರು? ಮನೆಯ ಮಗ. ನೀನು ಎಷ್ಟೇ ಬುದ್ಧಿವಂತ ಹೇಳಿದರೂ ಅವನು ಚಟಕ್ಕೆ ಅಳವಡುತ್ತಾನೆ. ಆವಾಗ ನಿನ್ನ ಸಂಸಾರ ದಾರಿ ತಪ್ಪಿಬಿಡುತ್ತದೆ. ಇದು ಬಹಳ ವೀಕ್ಷಿಸಿ ಬಹಳ ನೋಡಿ ನೀವು ತಿಳಿದುಕೊಳ್ಳಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ತಾನು 50 ವರ್ಷ ಬರುವುದರೊಳಗಾಗಿ ತನ್ನ ಮಗ ಒಳ್ಳೆಯ ನಡತೆಯಿಂದ ಒಳ್ಳೆಯ ದುಡಿಮೆಯಿಂದ ಇದ್ದರೆ ಆ ಮನೆಯು ಆ ಮಗನು ಎಷ್ಟೇ ದುಡಿದು ತನ್ನಲ್ಲಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡರೆ ಅದೇ ಸ್ವರ್ಗದ ಬಾಗಿಲು, ಅದೇ ಸ್ವರ್ಗದ ಮನೆ, ಅದೇ ಸ್ವರ್ಗ. ಅವನು ದುಡಿಮೆ ಎಷ್ಟು ಇರುತ್ತದಂತೂ ಸಾಮಾನ್ಯವಾಗಿ ಅಲ್ಲ. ಇನ್ನು ಏನಾಗ್ತದಂತಂದರೆ ಆ ಮನೆಯಲ್ಲಿ ವಾಸಿಸುವ ಮಗನು ಬೆಳೆಯುತ್ತಾ 18ರಿಂದ 20 ವಯಸ್ಸಿಗೆ ಬಂದಾಗ ಅವನು ಆ ಹೊತ್ತಿಗಾಗಲೇ ಆ ಮನೆಯ ಪರಿಣಾಮ ಭಾಳ ಹೆಚ್ಚಾಗಿ ಆವಾಗ ಅವನು ಕಳ್ಳರೊಂದಿಗೂ ಕಾಕರೊಂದಿಗೂ ಯಾವುದೋ ಜೂಜಾಟದೊಂದಿಗೂ ಯಾವುದೋ ಕುಡಿಯುವುದರೊಂದಿಗೂ ಪ್ರತಿನಿತ್ಯ ಕುಡಿದು ಬರುವುದು, ಪ್ರತಿನಿತ್ಯ ಬೇಯುವುದು, ತಂದೆ ತಾಯಿಯನ್ನು ಹಿಂಸಿಸುವುದು, ತಂದೆ ತಾಯಿಯೊಳಗೆ ಜಗಳ ಮಾಡುವುದು, ಮನೆಯ ಕುಟುಂಬದಲ್ಲಿ ಇತರರಲ್ಲಿ ಜಗಳವಾಡುವುದು, ಅಕ್ಕಪಕ್ಕದವರಿಗೆ ಜಗಳವಾಡುವುದು, ಅಥವಾ ಅವನು ಯಾವುದೇ ಬೈಕ್ ತೆಗೆದುಕೊಂಡು ಹೋಗಿ ದುರ್ಘಟನೆ ಆಗುವುದು, ಆಕ್ಸಿಡೆಂಟ್ ಆಗುವುದು, ಕಾಲು ಮುರಿಯುವುದು, ಕೈ ಮುರಿಯುವುದು, ಈ ರೀತಿಯಾಗಿ ಎಲ್ಲ ದುಷ್ಪರಿಣಾಮಗಳು ಪೂರ್ವಾಗ್ನೇಯದ ದುಷ್ಪರಿಣಾಮಗಳೆಂದು ತಿಳಿಯಬೇಕು. ಇನ್ನು ಆ ಮನೆಯಲ್ಲಿ ಹೇಳಬೇಕೆಂದರೆ ಮನೆಯ ಹೆಣ್ಣು ಮಗುವಿಗೆ ಅತ್ಯಂತ ಕೆಟ್ಟದಾಗಿರುತ್ತದೆಂದು ಹೇಳಬೇಕು. ಹೇಗೆಂದರೆ ಪೂರ್ವಾಗ್ನೇಯದ ದಾರಿ ಇದ್ದರೆ ಆ ಹೆಣ್ಣು ಮಗು ಬೆಳೆಯುತ್ತಾ ತಾನು ವಿದ್ಯಾಭ್ಯಾಸ ಕುಂಠಿತ ಆಗುತ್ತದೆ. ತಾನು ಏನು ಅಂದುಕೊಂಡಿರುತ್ತಾ ಅದು ಮುಟ್ಟುವುದಕ್ಕೆ ಗುರಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಇರುತ್ತಾ ಅವಳು ಯಾವುದೇ ವಿಷಯಕ್ಕೆ ಅಂದರೆ ಸುಳ್ಳು ಹೇಳುವುದು ಅಥವಾ ಕಳ್ಳತನ ಮಾಡುವುದು, ಯಾವುದೇ ಒಂದು ದಾರಿ ಬಿಟ್ಟು ನಡೆಯುವುದು, ಇದು ಬಹಳ ವಿರಳ. ಇದು ಪೂರ್ವಾಗ್ನೇಯದ ದಾರಿಯಲ್ಲಿ ಇರುವಂಥ ಹೆಣ್ಣು ಮಕ್ಕಳು ನಾನು ಆದಷ್ಟು ಮಟ್ಟಿಗೆ ನಾನು ನೋಡಿದ್ದೇನೆ. ಆಗ್ನೇಯ ಬಾಗಿಲು ನಡೆಯದ ದಾರಿ ಇರುವಂಥ ಮನೆಯಲ್ಲಿ ಹೆಣ್ಣು ಮಕ್ಕಳು ವಾಸಿಸುವರು ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಮಾಡಿಕೊಂಡವರೇ ಬಹಳ ಇರುತ್ತಾರೆ. ಇದರ ಅರ್ಥ ಅಂದರೆ ಬೇರೆ ಹೇಳುವುದು ಬೇಡ, ಲವ್ ಮ್ಯಾರೇಜ್ ಅಂತ ಹೇಳ್ತೇನೆ. ಅಂದರೆ ತಂದೆ ತಾಯಿಗಳ ಅನುಮತಿ ಇಲ್ಲದೆ ಹೋಗಿ ಮದುವೆ ಮಾಡಿಕೊಳ್ಳುವುದಕ್ಕೆ ಲವ್ ಮ್ಯಾರೇಜ್ ಎನ್ನುತ್ತಾರೆ. ಆವಾಗ ಅವಳು ಹೋಗಿ ಲವ್ ಮ್ಯಾರೇಜು ಮಾಡಿಕೊಂಡಿದ್ದಾದರೆ ಅವರ ತಂದೆ ತಾಯಿ 20 ವರ್ಷ ಬೆಳೆಸಿದಂಥ ಹೆಣ್ಣು ಮಗು ನಮ್ಮ ಅನುಮತಿ ಇಲ್ಲದೆ ನನ್ನ ಮಗಳು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಾಳೆಂದರೆ ಅವನು ಹಳೆಯನು ಯಾವ ರೀತಿ ಇರ್ತಾನೆ, ಅವನು ಆರ್ಥಿಕವಾಗಿ ಆಗಿದ್ದಾನೆ, ಅವನು ಒಳ್ಳೆಯವನು ಕೆಟ್ಟವನು, ಅವನಲ್ಲಿ ಏನು ಚಟಗಳಿರುತ್ತವೆ, ನನ್ನ ಮಗಳು ಯಾವ ರೀತಿ ಸಂಕಟಕ್ಕೆ ಬೀಳುತ್ತಾಳೆ ಎಂದು ಬಹಳ ವೇದನೆಯಿಂದ ತಂದೆ ತಾಯಿಗಳು ಅಲ್ಲಿಂದ
ಪೂರ್ವಾಗ್ನೇಯ ದಾರಿಯಲ್ಲಿ ವಾಸಿಸುವವರಿಗೆ ದಂಪತಿಗಳಿಗೆ ಅಲ್ಲಿಂದ ಚಿಂತೆಯು ಬರುತ್ತದೆ. ಆವಾಗ ಅವನಿಗೆ ಎಲ್ಲ ಸಕಲ ರೋಗಗಳು ಬರುತ್ತವೆ. ಬಿ ಪಿ ಆಗಿರಬಹುದು, ಶುಗರ್ ಆಗಿರಬಹುದು. ಅವನು ಬೇಗ ಕೋಪಿಷ್ಠನಾಗಿ ಬಿಡುತ್ತಾನೆ. ಮನೆಯ ಒಡೆಯನಾಗಲಿ, ಮನೆಯ ಒಡತಿಯಾಗಲಿ, ಮನೆಯ ವಾಸಿಸುವ ಹೆಣ್ಣು ಮಗವಾಗಲಿ, ಅವರು ಅತ್ಯಂತ ಕೋಪಿಷ್ಠರಾಗಿರುತ್ತಾರೆ. ಅವರ ಕೋಪ ಬಂದಾಗ ಏನು ಮಾಡುತ್ತಾರೆಂದು ಮನೆಯ ಒಡೆಯಾಗಲಿ, ಒಡತಿಯಾಗಲಿ, ಅಥವಾ ಗಂಡು ಮಗವಾಗಲಿ, ಹೆಣ್ಣು ಮಗವಾಗಲಿ, ಅಥವಾ ಆ ಮನೆಗೆ ಬಂದ ಸೊಸೆಯಂದಿರರಾಗಲಿ ಅತೀ ಕೋಪಿಷ್ಠರಿರುತ್ತಾರೆ. ಇದನ್ನು ಯಾಕೆ ನಾನು ಪದೇ ಪದೇ ಹೇಳಿದ್ದೇನೆಂದರೆ, ಅತಿ ಕೋಪ ಮನುಷ್ಯನಿಗೆ ಒಳ್ಳೆಯದಲ್ಲ. ಆ ದಾರಿಯ ನಡಿಗೆ ಇರುವುದರಿಂದ ಅತಿ ಕೋಪ ಬಂದರೆ ಆ ಮನೆಯ ಒಡೆಯಾಗಲಿ, ಆ ಮನೆಯ ಒಡತಿಯಾಗಲಿ ಬೇಗ ಇನ್ನೊಬ್ಬರ ಬಗ್ಗೆ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ತನ್ನ ಮಕ್ಕಳಿಗೆ ಆಗಲಿ, ತನ್ನ ಮಡದಿಗೆ ಆಗಲಿ, ತನ್ನ ಮಗಳಿಗೆ ಆಗಲಿ, ತಂಗಿಗಾಗಲಿ, ತಮ್ಮನಿಗಾಗಲಿ ಮಾರಕಾಸ್ತ್ರಗಳನ್ನು, ಅಂದರೆ ಅವನಿಗೆ ಕೋಪ ಬಂದಾಗ ಪಕ್ಕದಲ್ಲೇ ಇರುವಂಥ ವಸ್ತು ಎಂಥವೇ ಆಗಿರಲಿ, ಯಾವುದೇ ಆಗಿರಲಿ, ಕಬ್ಬಿಣದ ರಾಡಾಗಲಿ ಯಾವುದಾಗಲಿ ತೆಗೆದುಕೊಂಡು ಅವನು ಅದರಿಂದ ಹೊಡೆಯಲಿಕ್ಕೆ ಹೋಗುತ್ತಾನೆ. ಅಂದರೆ ಅವನು ನಿರೀಕ್ಷೆ ಮಾಡಿರುವುದಿಲ್ಲ. ಏನು, ನಾನು ಮುಂದೆ ಕೆಟ್ಟದಾಗುತ್ತದೆ ಅಂತ ಅವನಿಗೆ ಗೊತ್ತಿರಂಗಿಲ್ಲ. ಅವನ ಕೋಪ ಆ ಪೂರ್ವಾಗ್ನೇಯ ದಾರಿಗೆ ನಡಿಗೆ ಇದ್ದರೆ ಆ ಮನೆಯಲ್ಲಿ ಇರುವಂಥ ವ್ಯಕ್ತಿಗಳೇ ಭಯಂಕರವಾದ ಕೋಪ ಬಂದಾಗ ಅವರು ಆ ಕ್ಷಣದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಯಾರಿಗೆ ಗೊತ್ತಾಗುವುದಿಲ್ಲ. ದುಷ್ಪರಿಣಾಮ ಬೀರಿದ ಮೇಲೆ ಪಶ್ಚಾತ್ತಾಪ ಪಟ್ಟರೂ ಏನು ಉಪಯೋಗ ಇಲ್ಲ. ಆವಾಗ ನಿನ್ನ ಮಗವಾಗಲಿ, ಮನೆಯಾಗಲಿ, ಸಾಮಾನ್ಯವಾಗಿ ಆ ಮನೆಯಲ್ಲಿ ವಾಸಿಸುವ ಒಡೆಯನು ಯಾವುದೇ, ಅಂದರೆ ಮಕ್ಕಳನ್ನಾಗಲಿ, ಮಡದಿಯನ್ನಾಗಲಿ, ಇನ್ನು ಇತರರನ್ನು ಹೊರಗಡೆ ಇದ್ದವರನ್ನಾಗಲಿ ಅವನು ತನ್ನ ಮಾರಕಾಸ್ತ್ರಗಳನ್ನು ಅಚಾನಕ್ಕಾಗಿ ಹೊಡೆದು ಮರಣವು ಬಂದಿತ್ತಂತಂದರೆ ಅದು ಪೂರ್ವಾಗ್ನೇಯ ದಾರಿಯಲ್ಲಿ ಇರುವಂಥ ಮನೆಯ ವ್ಯಕ್ತಿ ವಾಸಿಸುತ್ತಾನೆ ಅಂತಂದು ತಾವು ತಿಳಿದುಕೊಳ್ಳಬೇಕು. ಹೊರಗಡೆಯವರೊಂದಿಗೂ ಜಗಳ ಉಂಟು, ಮನೆಯಲ್ಲಿ ಇರುವಂಥ ಜಗಳ ಉಂಟು. ಹಾಗೆ ಈ ರೀತಿ ಇದ್ದು ಆ ಪೂರ್ವಾಗ್ನೇಯ ದಾರಿ ತಾನು ಮನುಷ್ಯ ತನ್ನ ಬುದ್ಧಿ, ತನ್ನ ಶಕ್ತಿ ಯಾವುದು ತನ್ನ ನಿಯಂತ್ರಣದಲ್ಲಿ ಇರುವುದಿಲ್ಲ. ಆ ಶಕ್ತಿ ಸಿಟ್ಟು ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ಕುಟುಂಬದ ಮೇಲೆ ಪ್ರಯೋಗ ಮಾಡುತ್ತಾನೆ, ಇಲ್ಲಾಂದರೆ ಅಕ್ಕಪಕ್ಕದವರ ಮೇಲೆ ಪ್ರಯೋಗ ಮಾಡುತ್ತಾನೆ. ನೀವು ಗಮನವಿಟ್ಟು ಕೇಳಿ, ಯಾವುದೇ ವ್ಯಕ್ತಿಯು ಅಕ್ಕಪಕ್ಕದವರು ನಮಗೆ ಚೆನ್ನಾಗಿಲ್ಲ ಅಂತಂದರೆ ಅವರ ಪಕ್ಕದಲ್ಲಿ ಮನೆಯಲ್ಲಿ ಪೂರ್ವಾಗ್ನೇಯದ ಬಾಗಲಿ, ಪೂರ್ವಾಗ್ನೇಯ ನಡೆಯಾಗಲಿ ಇದ್ದರೆ ಅವರು ಪ್ರತಿನಿತ್ಯ ಜಗಳಗಂಟರಾಗಿರುತ್ತಾರೆಂಬುದು ಇದು 100ಕ್ಕೆ 100 ಸತ್ಯ. ಅವರು ಯಾವುದೇ ವಸ್ತು ಸಿಕ್ಕರು, ಯಾವಾಗ ಸಿಕ್ಕರು ಅವರಿಗೆ ಬೇಗ ಕೋಪ ಬರುತ್ತದೆ. ಉದಾಹರಣೆಗೆ ಮನೆಯಲ್ಲಿ ಒಡೆಯನು ಬೇಗ ಪ್ರತಿನಿತ್ಯ ಕೋಪ ಬರುತ್ತಾ 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 ಅದು ಏನಾಗುತ್ತದಂದರೆ ಅವನಿಗೆ ಮನಸ್ಸು ಸ್ಥಿಮಿತ ಕಳೆದುಕೊಂಡು ಬಿ ಪಿ ಅಥವಾ ಶುಗರು ಅತಿ ಹೈ ಬಿ ಪಿ ಆಗಿ ಅವನು ಎಂದಾದರೂ ಪಾರ್ಶ್ವವಾಯುಕ್ಕೆ, ಆ ಮನೆಯ ಒಡತಿ ಬೇಗ ಬೇಗ ಕೋಪಗೊಂಡು ಪಾರ್ಶ್ವವಾಯು ಬಂದಿದೆ ಅಂದರೆ ಆ ಮನೆಯಲ್ಲಿ ಪೂರ್ವಾಗ್ನೇಯದ ದಾರಿ ಇರುತ್ತದೆಂದು ತಾವು ತಿಳಿದುಕೊಳ್ಳಬೇಕು. ಒಂದು ವೇಳೆ ಪಾರ್ಶ್ವವಾಯು ಬಂದಿದ್ದೇ ಆದರೆ ಸಕಲ ರೋಗಗಳ ಬಗ್ಗೆ ಹೇಳುತ್ತೇನೆ, ಅದರಲ್ಲಿ ಪಾರ್ಶ್ವವಾಯು 100ಕ್ಕೆ 90%. ಪಾರ್ಶ್ವವಾಯು ಬಂದಿದ್ದಾದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆ ಪಾರ್ಶ್ವವಾಯುದಿಂದ ಗುಣಮುಖ ಆಗದಷ್ಟು ಪಾರ್ಶ್ವವಾಯು ಹೊಡೆದಿರಬಹುದು. ಈ ರೀತಿ ಆಗ್ಬೋದು. 100ಕ್ಕೆ 90% ತಾವು ತಿಳಿದುಕೊಳ್ಳಬೇಕು. ಇದು ಪೂರ್ವಾಗ್ನೇಯದ ದಾರಿ ವಿಷಯ. ಇನ್ನೂ ಬಹಳ ಇದ್ದಾವೆ. ಸರಿ, ಈಗ ಏನಾಯ್ತು ಅಂತಂದರೆ ಅತಿ ದೀರ್ಘವಾಗಿ ವಿಡಿಯೋ ಮಾಡಿದರೆ ಜನರು ನೋಡುವುದಿಲ್ಲ. ಮುಂದಿನ ಸಲ ಪೂರ್ವಾಗ್ನೇಯದ ಬಗ್ಗೆ ನಾನು ಇನ್ನೂ ಕೂಲಂಕುಷವಾಗಿ ಹೇಳುತ್ತೇನೆ. ನಾವು ಹೇಳುವುದನ್ನು ತಾವು ನಿರೀಕ್ಷಿಸಿ ಇದರ ಬಗ್ಗೆ ಗಮನದವಿಟ್ಟು ತಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಆದಷ್ಟು ಮಟ್ಟಿಗೆ ನನ್ನನ್ನೇ ಕರೆಯೆಂದು ಹೇಳುವುದಿಲ್ಲ, ವಾಸ್ತುಶಾಸ್ತ್ರಜ್ಞರನ್ನು ತಮ್ಮ ಮನೆಯಲ್ಲಿ ಈ ರೀತಿ ತಪ್ಪು ಇದೆಯೇ, ನಮ್ಮ
ಪ್ರತಿನಿತ್ಯದ ಚಟುವಟಿಕೆ ಹೇಗಿದ್ದಾವೆ ಎಂಬುದು ಗೊತ್ತಾದಾಗ ನಮ್ಮ ಮನೆಯಲ್ಲಿ ಯಾವುದೇ ಒಂದು ತಪ್ಪಿದೆ ಇವರು ಹೇಳಿದ ಪ್ರಕಾರ ಅಂತಂದು ತಿಳಿದು ಆ ಬಾಗಿಲನ್ನು ಆ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಇದ್ದರೆ ಉಪಯೋಗ ಮಾಡಿಕೊಂಡು ಆ ಪೂರ್ವಾಗ್ನೇಯದ ಬಾಗಿಲೇ ಆಗಲಿ ಪೂರ್ವಾಗ್ನೇಯ ದಾರಿ ಆಗಲಿ ಯಾವತ್ತಿಗೂ ಇರುವ ಹಾಗೆ ನೋಡಬೇಡಿ. ಒಂದು ವೇಳೆ ಮನೆಯಲ್ಲಿ ಮಾರ್ಪಾಡು ಮಾಡಲಿಕ್ಕೆ ಬರುತ್ತಿದ್ದರೆ ದಯವಿಟ್ಟು ನಿಮ್ಮ ಮನೆಯನ್ನು ಮಾರ್ಪಾಡು ಮಾಡಿಕೊಂಡು ಒಳ್ಳೆಯ ಉಚ್ಚ ಸ್ಥಾನದಲ್ಲಿ ಉಚ್ಚದ ದಾರಿಯಲ್ಲಿ ಒಡನಾಟ ಮಾಡಿ ಎಂದು ನಾನು ವಿನಂತಿಸುತ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ತಾವು ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಬಹಳ ಅಭಿನಂದನೆಗಳು, ಸಂತೋಷವಾಗುತ್ತದೆ. ಅದೇ ರೀತಿ ನಮ್ಮ ಚಾನಲನ್ನು ವಿ ಕೆ ನಿಜವಾಸ್ತು ಚಾನಲ್, ವಿ ಕೆ ಅಂದರೆ ಏನೆಂದರೆ ತಾವು ತಿಳಿದಿರಬಹುದು, ವೀರಭದ್ರೇಶ್ವರ ಕೃಪಾ. ನಿಜ ವಾಸ್ತು ಅಂದರೆ ವಾಸ್ತು ನಿಜವಾಗಿರುತ್ತದೆ, ವಾಸ್ತು ತಪ್ಪಿಲ್ಲ. ನಾವು ತಪ್ಪು ತಿಳಿಯಬಾರದು. ಇವರು ಏನು ಹೇಳುತ್ತಿದ್ದಾರೆ, ಇವನು ಏನು ಮಾಡುತ್ತಿದ್ದಾರೆ ಅಂತಂದರಲ್ಲ. ವಾಸ್ತು ಹೇಳುವವನು ನಾನಾಗಿರಬಹುದು, ಯಾರಾಗಿರಬಹುದು. ವಾಸ್ತು ಕರ್ತೃ ಸತಿಯಾಗಿ ಕೂಲಂಕುಷವಾಗಿ ನೋಡಿ ಬರೆದಿರುತ್ತಾರೆ. ಆದರೆ ನಾವು ಹೇಳುವುದು ಸರಿಯಾಗಿ ಇಲ್ಲಂದರೆ ಮಾತ್ರ ವಾಸ್ತುದಲ್ಲಿ ಸರಿಯಾಗಿ ಇಲ್ಲ ಅಂತ ಹೇಳಬಹುದು. ನಾವು ಹೇಳುವ ವಿಧಾನ ತಪ್ಪು ಹೇಳಿದರೆ ಅಂದರೆ ಅರ್ಧಂಬರ್ಧ ಸ್ವಲ್ಪ ಕಲಿತಂಥ ವಾಸ್ತುತಜ್ಞರನ್ನು ತಾವು ಸಂಪರ್ಕಿಸಿದರೆ ಅವನು ಕೊಡುವ ಸಲಹೆಗಳು ಸರಿಯಾಗಿರುವುದಿಲ್ಲ. ಅದಕ್ಕೆ ಒಳ್ಳೆಯ ನುರಿತ ವಾಸ್ತುತಜ್ಞರನ್ನು ನೋಡಿ ನಿಮ್ಮ ಮನೆಗಳನ್ನು ನೋಡಿಕೊಂಡು ಅವರೊಂದಿಗೆ ವೀಕ್ಷಣೆ ಮಾಡಿ ತೋರಿಸಿ ನಿಮ್ಮ ಮನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ದಾರಿಯಲ್ಲಿ ನಿರ್ಮಿಸಿಕೊಳ್ಳಿ ಎಂದು ನಾನು ಹೇಳುತ್ತೇನೆ. ಸರಿ, ವಿ ಕೆ ನಿಜವಾಸ್ತು ಚಾನಲ್ಗೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಕಾಮೆಂಟ್ಸ್ ಮಾಡಿ. ನನಗೆ ಯಾವುದೇ ರೀತಿಯಿಂದ ಇದರಲ್ಲಿ ತಪ್ಪು ತಡೆಗಳಿದ್ದರೆ ಕಾಮೆಂಟ್ಸ್ನಲ್ಲಿ ತಿಳಿಸಿದರೆ ನಾನು ವೀಕ್ಷಕ ಮಹಾಪ್ರಭುಗಳ ಸಲಹೆಯನ್ನು ನಾನು ಒಂದು ಗುರುಗಳ ಆಶೀರ್ವಾದ ಎಂದು ನಂಬುತ್ತೇನೆ. ನಾನೀಗ ಪ್ರಪ್ರಥಮವಾಗಿ ಈ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ಅದರಲ್ಲಿ ತಪ್ಪು ತಡೆಗಳು ಇರುವುದು ಸಹಜ. ಆದರೆ ತಪ್ಪು ಮಾಡದವನು ಇಲ್ಲ, ತಪ್ಪು ತಿದ್ದಿಕೊಳ್ಳದವನೇ ದಡ್ಡನು. ಏನು, ತಪ್ಪು ಮಾಡದವನು ಯಾರೂ ಇಲ್ಲ, ತಪ್ಪು ತಿದ್ದಿಕೊಳ್ಳುವುದವನೇ ಮೂರ್ಖನು. ಅದೇ ರೀತಿ ತಾವು ವೀಕ್ಷಕ ಮಹಾಪ್ರಭುಗಳು ತಪ್ಪೇನು ಇದ್ದರೆ ನಾನು ತಿದ್ದಿಕೊಳ್ಳುತ್ತೇನೆ ಎಂದು ತಮ್ಮಲ್ಲಿ ಹೇಳುತ್ತೇನೆ. ಸರಿ, ನಾನೀಗ 10ನೇ ಎಪಿಸೋಡನ್ನು ಮುಕ್ತಾಯ ಮಾಡುತ್ತೇನೆ. ಮುಂದಿನ ಎಪಿಸೋಡು ಅಂದರೆ ದಕ್ಷಿಣದ ಭಾಗದ ದಾರಿಗಳ ಬಗ್ಗೆ ಕೂಲಂಕುಷವಾಗಿ ಸವಿಸ್ತಾರವಾಗಿ ಹೇಳುತ್ತೇನೆ. ಸರಿ, ಧನ್ಯವಾದ.